ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮಮತಾ ರೆಸಿಪಿಗೆ ಸ್ವಾಗತ. ನಾನಿವತ್ತು ಮನೆಯಲ್ಲೇ ಇದಕ್ಕಿದ್ದ ಬೇಳೆ ಸಾರು ಮಾಡೋದನ್ನು ತೋರಿಸ್ತೀನಿ. ನಾನು ಇದನ್ನು ಹಳ್ಳಿ ಸ್ಟೈಲ್ ತೋರಿಸ್ತೀನಿ. ಇದು ಮಾಮೂಲಿ ಎಲ್ಲರ ಮನೆಯಲ್ಲಿ ಖಾರದ ಪುಡಿ ಹಾಕಿ ಮಾಡ್ತಾರೆ. ಸೊ ನಾನು ಆ ಥರ ಮಾಡಲ್ಲ, ಸಿಂಪಲ್ಲಾಗಿ ಮಾಡೋದನ್ನು ತೋರಿಸ್ತೀನಿ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. 3/4 kg ಆಗುವಷ್ಟು ಇದಕ್ಕಿದ್ದ ಬೇಳೆಯನ್ನು ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಇದಕ್ಕಿದ್ದ ಬೇಳೆ. ಹುರ್ಗಡ್ಲೆ 2 ಸ್ಪೂನು, ಚಕ್ಕೆ 2, ಲವಂಗ 1 4, ಸೋಂಪು 1 ಸ್ಪೂನ್, ಗಸಗಸೆ 1 ಸ್ಪೂನು, ಬೆಳ್ಳುಳ್ಳಿ 1 ಗಡ್ಡೆ, 1 ಇಂಚಷ್ಟು ಶುಂಠಿ, ನಾಟಿ ಕೊತ್ತಂಬರಿ ಒಂದು ಸ್ವಲ್ಪ, 1 ಹಿಡಿಯಷ್ಟು, ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಒಂದು 10ರಿಂದ 12, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿ, ಒಂದು ಹಣ್ಣಾಗಿರೋಂಥ ಟೊಮೆಟೊ. ಒಗ್ಗರಣೆಗೆ ಈರುಳ್ಳಿ, ಕರಿಬೇವು, ಆಲೂಗಡ್ಡೆ, ಬದನೆಕಾಯಿ ತರಕಾರಿ, ಒಗ್ಗರಣೆಗೆ ಎಣ್ಣೆ ಹಾಗೆ ಮಸಾಲೆ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ತೋರಿಸ್ತಿದ್ದೀನಿ. ಬಾಣಲಿ ಕಾಯಕ್ಕಿಟ್ಟು ಎಣ್ಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ನಿಮ್ಗೆ ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಒಣಮೆಣ್ಸಿನ್ಕಾಯಿ ಹಾಕ್ಕೊಬಹುದು. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಸೂಪರ್ ಟೇಸ್ಟ್ ಬರುತ್ತೆ, ಹಾಗೆ ನ್ಯಾಚುರಲ್ ಕಲರ್ ಇರುತ್ತೆ. ಬೆಳ್ಳುಳ್ಳಿ ಹಾಕಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಿಮ್ಗೆ ನೋಡ್ಕೊಳ್ಳಿ, ಖಾರ ಯಾವ ಥರ ಬೇಕೋ ಆ ಥರ ನೋಡಿ ಹಾಕ್ಕೊಳ್ಳಿ. ಖಾರ, ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ಮಸಾಲೆ ಇಟ್ಕೊಂಡಿದ್ದೀವಲ್ಲ, ಹುರ್ಗಡ್ಲೆ, ಲವಂಗ, ಚಕ್ಕೆ, ಗಸಗಸೆ, ಸೋಂಪು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹೊಸ ರೀತಿಯಾಗಿ ಮಾಡ್ತಿರೋದು, ತುಂಬ ಟೇಸ್ಟಿಯಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಬೇಡ ಅಂದರೆ ಅದನ್ನು ಹಸಿಮೆಣ್ಸಿನ್ಕಾಯಿ ಸ್ಕಿಪ್ ಮಾಡಿ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ನೀವು. ಬೆಳ್ಳುಳ್ಳಿ ಹಾಗೆ ಹಾಕ್ಕೋಬೋದು, ಇಲ್ಲಾಂದರೆ ಫ್ರೈ ಮಾಡಾದರೂ ಹಾಕ್ಕೋಬೋದು. ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಇರುತ್ತಲ್ವ, ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಫ್ರೈ ಮಾಡಿ ಹಾಕ್ಕೊಂಡ್ರೆ, ಹಾಗೂ ಹಾಗೆ ಟೇಸ್ಟಿನೂ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ 3 ಸ್ಪೂನು ಧನಿಯಾ ಪುಡಿ ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಸ್ಟವ್ ಆನ್ ಆಗಿದ್ದರೆ ಮಿಕ್ಸ್ ಮಾಡೋವಾಗೆಲ್ಲ ತಳ ಹಿಡ್ಕೊಬಿಡುತ್ತೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಿಮಗೆ ಖಾರಕ್ಕೆ ಮೆಣಸಿನ್ಕಾಯಿ ಬೇಡ, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎರಡೂ ಬೇಡ ಅಂದರೆ ನೀವು ಖಾರದ ಪುಡಿ ಬಳಸ್ಕೋಬಹುದು. ಆ ಕಡೆ ಜಾರ್ಗೆ ಶುಂಠಿ, ಕಾಯಿ ತುರಿ ನೋಡ್ಕೊಂಡು ಹಾಕ್ಕೊಳ್ಳಿ, ಇಷ್ಟಪಡೋರು ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಕಾಯಿ ಜೀರ್ಣ ಆಗಲ್ಲ ಅನ್ನೋರಿಗೆ. ಆಮೇಲೆ ಕೊತ್ತಂಬರಿ, ಒಂದು ಟೊಮೆಟೊ ಹಣ್ಣು, ಹಣ್ಣಾದಂತಹ ಟೊಮೆಟೊ ಹಣ್ಣು, ಮತ್ತು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡೆ, ಆ ಥರ ಎಲ್ಲ ಹಾಕಿ ಫ್ರೈ ಮಾಡಿ ಇಟ್ಕೊಳೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ, ಮತ್ತು ಆ ಹಿಂದಿನ ಕಾಲದ ಟೇಸ್ಟು ತುಂಬ ಟೇಸ್ಟ್ ಕೊಡುತ್ತೆ. ನೋಡಿ, ನುಣ್ಣಗೆ ಈ ಥರ ರುಬ್ಬಿದ್ರೆ ಸಾಕು. ಇಷ್ಟು ಮಸಾಲೆ ಸಾಕು ನಾನು ತೊಗೊಂಡಿರೋ ಬೇಳೆಗೆ. ಹಾಗೆ ಈ ಕಡೆ ಮಸಾಲೆ ರೆಡಿ ಆಗಿದೆ. ಈ ಕಡೆ ಕುಕ್ಕರ್ನಲ್ಲಿ 1-2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಚಿಟಪಟ ಅಂದಾಗ ಈರುಳ್ಳಿ, ಕರಿಬೇವು ಹಾಕಿ ಸ್ವಲ್ಪ ರೋಸ್ಟ್ ಆಗೋವರೆಗೂ ಕೈ ಆಡಿಸಿ, ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂತಹ ಅವರೆಬೇಳೆ ಅನ್ನ ಇಟ್ಕೊಂಡು ಅವರೆಬೇಳೆ, ನೀವು ಇದನ್ನು ನೈಟ್ ನೆನೆ ಬೆಳಗ್ಗೆ ಮಾಡ್ಕೋಬೋದು. ಇಲ್ಲಾಂದರೆ ಬೆಳಗ್ಗೆನೇ ನೆನೆ ಮಧ್ಯಾಹ್ನ ಸಂಜೆ ನೈಟು ಮಾಡ್ಕೊತೀವಿ ಅಂದರೂ ಮಾಡ್ಕೋಬೋದು. ಇದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬದನೆಕಾಯಿ ಇಷ್ಟಪಡಲ್ಲ ಅನ್ನೋರು ಆಲೂಗಡ್ಡೆ ಒಂದು ಹಾಕ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಹಾಕಿದ್ರೆ. ಆಮೇಲೆ ಮಸಾಲೆ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೊಂಡು ಹಾಕ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕು ಅಂದರೆ. ಮುದ್ದೆಗೆ, ಅನ್ನಕ್ಕೆ ಬೇಕಂದರೆ ತೆಳ್ಳಗೆ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆಗೆ, ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಮಂದಕ್ಕೇ ಇರಲಿ ಸಾಂಬಾರು. ನಾನು ಮುದ್ದೆಗೆ ಮಾಡ್ಕೊತಾ ಇರೋದ್ರಿಂದ ತೆಳ್ಳಗೆ ಮಾಡ್ಕೊತಿದ್ದೀನಿ. ಇಷ್ಟನ್ನು ತೋರಿಸಿದ್ದೀನಲ್ಲ, ಅಷ್ಟಾದರೆ ಸಾಕು ಮುದ್ದೆಗೆ. ಅನ್ನಕ್ಕಾದರೆ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿ ಒಂದು ಕೂಗಿದ್ರೆ ಸಾಕು. ಯಾಕಂದರೆ ತುಂಬ ಬೇಯಿಸ್ಬಿಟ್ರೆ ನಮಗೆ ತಿನ್ನೋಕ್ಕೆ ಬೇಳೆನೇ ಸಿಗೋಲ್ಲ, ಅದರಲ್ಲಿ ಕಾಳು ಎಲ್ಲ ಹಲ್ವಾ ಆದಂಗೆ ಆಗ್ಬಿಟ್ಟಿರುತ್ತೆ. ನೋಡಿ ಆಗಿದೆ, ಲಿಟ್ಲು ಕ್ಲೋಸ್ ಮಾಡಿ 1 ಕೂಗಿಸ್ಕೊಂಡು ವಿಸಲ್ಲು. ತುಂಬ ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಕಲರು ಚೆನ್ನಾಗಿದೆ, ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ನಾನು ಮುದ್ದೆಗೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು, ಘಮ ಘಮ ಅಂತಿತ್ತು ಸಾಂಬಾರು.
ಮುದ್ದೆಗೆ ಅನ್ನಕ್ಕೆ ಬೇಕಾದರೆ ಈ ಥರ ಮಾಡ್ಕೊಳ್ಳಿ. ದೋಸೆಗೆ ಇಡ್ಲಿಗೆ ಹಾಗೆ ಹೇಳಿದ್ನಲ್ಲ, ದೋಸೆಗೆ ಇಡ್ಲಿಗೆ ಚಪಾತಿಗೆ ಬೇಕು ಅಂದರೆ ಸ್ವಲ್ಪ ಮಂದಕ್ಕೆ ಮಾಡ್ಕೊಳ್ಳಿ. ದೋಸೆ ಇಡ್ಲಿ ಚಪಾತಿ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ ಕಾಂಬಿನೇಷನ್ ಇದು. ಇನ್ನು ನೀವು ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ಮಮತಾ ರೆಸಿಪಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.